ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಆಚರಣೆ ನಡೀತಾ ಇದೆ. ಕೃಷ್ಣ ದೇಗುಲಗಳಲ್ಲಿ ಸಂಭ್ರಮ ಸಡಗರ ಕಳೆಗಟ್ಟಿದ್ದು, ರಾಧೆ ಶ್ಯಾಮನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಇಸ್ಕಾನ್ ಸೇರಿ ಬೆಂಗಳೂರಿನ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದ್ದು, ಹಲವೆಡೆ ಭಜನೆ ನೃತ್ಯದ ಮೂಲಕ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ಮಾಡಲಾಗುತ್ತೆ. ಇಸ್ಕಾನ್ನಲ್ಲಿರೋ ಕೃಷ್ಣನಿಗೆ ವಜ್ರಲಂಕಾರದ ಬಳಿಕ ಭಕ್ತರಿಗೆ ದರ್ಶನವನ್ನ ನೀಡಲಾಗುತ್ತೆ. ಇಸ್ಕಾನ್ನಲ್ಲಿ ಭಕ್ತರಿಂದ ಕೃಷ್ಣನ ದರ್ಶನಕ್ಕೆ ಈಗಾಗಲೇ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ದೇಶಾದ್ಯಂತ ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದ್ದು, ಬೆಂಗಳೂರಿನ ಹಲವು ದೇಗುಲಗಳಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಇನ್ನು ಮುಖ್ಯವಾಗಿ ಸಾಮಾನ್ಯವಾಗಿ ಇಸ್ಕಾನ್ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾಕಷ್ಟು ಜನ ಆಗಮಿಸ್ತಾರೆ. ಇನ್ನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಕೃಷ್ಣ ದೇಗುಲದಲ್ಲಿ ಸಂಭ್ರಮ ಸಡಗರ ಕಳೆಗಟ್ಟಿದ್ದು, ರಾಧೆ ಶ್ಯಾಮನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದ್ದು, ಈಗಾಗಲೇ ಇಸ್ಕಾನ್ ದೇವಸ್ಥಾನದಲ್ಲಿ ಭಜನೆ ನೃತ್ಯದ ಮೂಲಕ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ವಿಸ್ತಾರ ನ್ಯೂಸ್ನಲ್ಲಿ ಗಮನಿಸಬಹುದು. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಲಕ್ಷ್ಮಿ, ಈಗಾಗಲೇ ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಇಸ್ಕಾನ್ ದೇವಸ್ಥಾನದಲ್ಲಿ ಯಾವ ರೀತಿ ಸಂಭ್ರಮ ಸಡಗರ ಇದೆ, ಇವತ್ತು ಯಾವೆಲ್ಲ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ ಇಸ್ಕಾನ್ ದೇವಸ್ಥಾನದಲ್ಲಿ? ಲಕ್ಷ್ಮಿ. ಎಸ್ ಕಾವ್ಯ, ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ರಾಮ ರಾಮ ಹರೇ ರಾಮ ಅಂತಂದ್ರೆ ಫಸ್ಟ್ ನೆನಪಾಗುವಂತದ್ದೇ ಬೆಂಗಳೂರಿನ ಇಸ್ಕಾನ್ ಟೆಂಪಲ್. ಯಾಕಂತಂದ್ರೆ ಅತ್ಯಂತ ಹೆಚ್ಚಿನ ಭಕ್ತರು ಕೃಷ್ಣನ ಪ್ರಿಯರು, ಕೃಷ್ಣನ ಭಕ್ತರಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಾಡಿನಾದ್ಯಂತ ಕೃಷ್ಣನ ಜನ್ಮಾಷ್ಟಮಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಇಸ್ಕಾನ್ ಟೆಂಪಲ್ ನಲ್ಲಿ ಸುಮಾರು 15 ದಿನಗಳಿಂದ ಕಾರ್ಯಕ್ರಮಗಳು, ಪೂಜೆಗಳು ಮತ್ತು ಪ್ರಿಪರೇಷನ್ ನಡೀತಾ ಇರುವಂತದ್ದು. ಇಂದು ಮಹತ್ತರವಾದ ಘಟ್ಟ ಆಗಿರೋದ್ರಿಂದಾಗಿ ಭಕ್ತಾದಿಗಳು ನಿನ್ನೆಯಿಂದಲೇ ದೇವಸ್ಥಾನಕ್ಕೆ ಬಂದಿರುವಂತಹದ್ದು. ಅದರ ಜೊತೆಗೆ ನಿನ್ನೆನೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಹಮ್ಮಿಕೊಂಡಿದ್ರು. ವಿಶೇಷವಾದಂತಹ ಉತ್ಸವ, ಪಲ್ಲಕ್ಕಿ ಉತ್ಸವ ಇರುವಂತದ್ದು. ಈಗಾಗಲೇ ಬೆಳಿಗ್ಗೆಯಿಂದ ಪಲ್ಲಕ್ಕಿ ಉತ್ಸವ ಆಗಿರುವಂತದ್ದು. ಅದರ ಜೊತೆಗೆ ಏನು ಝೋಲುನ್ ಸೇವೆ ಆಗಿರುವಂತಹದ್ದು, ಕೃಷ್ಣನಿಗೆ ಇಷ್ಟವಾಗುವಂತಹ 108 ತರಹದ ಖಾದ್ಯಗಳನ್ನ ಮಾಡೋದ್ರ ಮೂಲಕ ಇವತ್ತು ಕೃಷ್ಣನ ಸೇವೆಯನ್ನ ಮಾಡ್ತಾ ಇರುವಂತದ್ದು. ನಾನು ಇಸ್ಕಾನ್ ದೇವಸ್ಥಾನದಲ್ಲೇ ಇರೋದ್ರಿಂದಾಗಿ ನಿಮಗೆ ಸಂಪೂರ್ಣವಾಗಿ ಇಲ್ಲಿಯ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಇಸ್ಕಾನ್ ದೇವಸ್ಥಾನದಲ್ಲಿ ಜನರು ಭಕ್ತಿಯಲ್ಲಿ ಮಿಂದೇಳ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಇದು ರಾಧಾಕೃಷ್ಣನ ಇದೀಗ ಪೂಜೆ ಮಾಡ್ತಾ ಇರುವಂತಹದ್ದು, ನೇರ ದೃಶ್ಯಾವಳಿಗಳಲ್ಲಿ ಪೂಜೆ ಮಾಡ್ತಾ ಇರುವಂತದ್ದು. ಭಕ್ತರು ಕೂಡ ಇದೇ ರೀತಿಯಾಗಿ ಭಕ್ತಿಯಲ್ಲಿ ಮಿಂದೇಳ್ತಾ ಇರೋದು. ಹರೇ ಕೃಷ್ಣ 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 ಹರೇ ರಾಮ 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 ಎನ್ನುವ ಭಜನೆಯಲ್ಲಿ ತೊಡಗಿಕೊಂಡಿರುವಂತಹದ್ದು. ಅದರ ಜೊತೆಗೆ ನಾನು ಈ ಕಡೆಯಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಭಕ್ತರು ಇಲ್ಲಿ ಭಕ್ತಿಯಲ್ಲಿ ಮಿಂದೇಳ್ತಾ ಇರೋದನ್ನ ಕಾವ್ಯ. ಇನ್ನು ಏನು ಅಂತಂದ್ರೆ ಕೇವಲ ಸಂಭ್ರಮ ಸಡಗರ ಅನ್ನುವಂತಹದ್ದು ಇಸ್ಕಾನ್ ದೇವಸ್ಥಾನದಲ್ಲಿ ಮಾತ್ರವಲ್ಲ, ನಗರದ ಎಲ್ಲೆಡೆ ಇರುವಂತಹದ್ದು. ಇಲ್ಲಿ ಏನು ಕೃಷ್ಣನ ಪ್ರಿಯರು ರಾಧೆ ಮತ್ತು ರುಕ್ಮಿಣಿಯ ರೀತಿಯಲ್ಲಿ ತಯಾರಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದಲೂ ಬಂದು ಕೃಷ್ಣನ ನೃತ್ಯವನ್ನ ಮಾಡುವುದರ ಮೂಲಕ ಎಂಜಾಯ್ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಕೃಷ್ಣನಲ್ಲಿ ತಮ್ಮದೇ ಆದಂತಹ ಬೇಡಿಕೆಗಳನ್ನ ಇಡುವುದರ ಮೂಲಕ ಕೃಷ್ಣನ ಭಕ್ತಿಯಲ್ಲಿ ಮಿಂದೇಳ್ತಾ ಇರುವಂತಹದ್ದು. ಇನ್ನು ಇಂದು ಸಂಜೆಯೂ ಕೂಡ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಇರೋದು. ಮತ್ತೆ ದೇವಸ್ಥಾನದ ಇತರೆ ಏನು ನಗರದಲ್ಲಿರುವಂತಹ 3-4 ಕೃಷ್ಣನ ದೇವಸ್ಥಾನದಲ್ಲೂ ಕೂಡ ಇಸ್ಕಾನ್ ದೇವಸ್ಥಾನದಿಂದಲೇ ಪೂಜೆಗಳು ಮತ್ತು ಹೋಮಗಳು ನಡೀತಾ ಇರುವಂತಹದ್ದು. ಕಾವ್ಯ. ಥ್ಯಾಂಕ್ ಯು ಲಕ್ಷ್ಮಿ ಡೀಟೇಲ್ಸ್ಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.